ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ತಡರಾತ್ರಿ ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಆಯಿತು. ಬಾಕಿ 35 ಕ್ಷೇತ್ರಗಳ ಪೈಕಿ 23 ಕ್ಷೇತ್ರಗಳಿಗೆ ಅಭ್ಯರ್ಥಿಯ ಘೋಷಣೆಯನ್ನ ಮಾಡಿದ್ದಾರೆ. ಉಳಿದ 12 ಕ್ಷೇತ್ರಗಳನ್ನ ಬಹಳ ಸಸ್ಪೆನ್ಸ್ ಅನ್ನೋ ರೀತಿಯಲ್ಲಿ ಬಿಜೆಪಿ ಪಾಳೆಯ ಕಾಯ್ದಿರಿಸಿದೆ. ಸೊ ಅದು ಕೂಡ ಸಾಕಷ್ಟು ರೀತಿಯಾದಂತಹ ಕುತೂಹಲವನ್ನ ಉಂಟು ಮಾಡ್ತಾ ಇದೆ. ಈಗಾಗಲೇ ಮೊದಲ ಪಟ್ಟಿ ರಿಲೀಸ್ ಆದ ಕೂಡಲೇ ಸಾಕಷ್ಟು ಭಾಗಗಳಲ್ಲಿ ಬಂಡಾಯದ ಬೇಗುದಿ ದೊಡ್ಡ ಮಟ್ಟದಲ್ಲಿದೆ. ಸೊ ಈಗ ನಿನ್ನೆ ಕ್ಷೇತ್ರಗಳು ಉಳಿದಂತಹ ಕ್ಷೇತ್ರಗಳ 35 ಕ್ಷೇತ್ರಗಳ ಪೈಕಿ 23 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು ಅನೌನ್ಸ್ ಮಾಡಿದೆ. ಇನ್ನೂ ಕೂಡ 12 ಕ್ಷೇತ್ರಗಳು ಬಾಕಿ ಇದೆ. ಎರಡನೇ ಲಿಸ್ಟ್ನಲ್ಲಿ 7 ಮಂದಿ ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗಿದೆ. ಎಂಪಿ ಕುಮಾರಸ್ವಾಮಿ, ನೆಹರು, ಓಲೇಕಾರ್ಗೂ ಕೂಡ ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ. ಇನ್ನು ಮತ್ತೊಂದು ಕಡೆಗೆ ಚನ್ನಗಿರಿಯಲ್ಲೂ ಕೂಡ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಕುಟುಂಬಕ್ಕೂ ಕೂಡ ಟಿಕೆಟ್ ಸಿಕ್ಕಿಲ್ಲ. ಇದು ನಿನ್ನೆ ಪಟ್ಟಿ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ವಿಚಾರಗಳು. ಸೊ ಎರಡನೇ ಲಿಸ್ಟ್ನಲ್ಲೂ ಕೂಡ ಸಾಕಷ್ಟು ಜನ ಏನು ಹಾಲಿ ಶಾಸಕರು ನಮಗೂ ಸಿಗಬಹುದು ಅನ್ನೋ ಒಂದು ಆಕಾಂಕ್ಷೆಯಲ್ಲಿದ್ರು. ಸೊ ಅವ್ರು ಯಾರಿಗೂ ಕೂಡ ಸಿಕ್ಕಿಲ್ಲ. ಯಾರು ಹಾಗಾದ್ರೆ ನೋಡಿ, ಈಗಾಗಲೇ ಬಿಜೆಪಿ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. ಈಗಾಗಲೇ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿಲ್ಲ ಅಂತ ಏನು ಕಲಘಟಕಿಯ ನಾಗರಾಜ್ ಚಬ್ಬಿ ಅವರು ಹೋಗಿದ್ರು, ಅವರಿಗೆ ಒಂದು ರೀತಿ ಸಿಕ್ಕಿದೆ. ಯಾಕಂದ್ರೆ ಬಿಜೆಪಿಗೆ ಸೇರ್ಕೊಂಡು ಕೂಡಲೇ ಅವರು ಟಿಕೆಟ್ ಅನ್ನ ಕೊಡ್ಲೇಬೇಕು ಅನ್ನೋ ಒಂದು ರೂಲ್ಸ್ ಅನ್ನ ಹಾಕೊಂಡು ಹೋಗಿದ್ರು ಅಂತ ಅನ್ಸುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಅವರಿಗೆ ಕಲಘಟಕಿಯಿಂದ ನಾಗರಾಜ್ ಚಬ್ಬಿ ಅವರಿಗೆ ಬಿಜೆಪಿ ಪಾಳೆಯ ಈ ಬಾರಿ ಮಣೆ ಹಾಕಿದೆ. ಸೊ ಆದ್ರೂ ಕೂಡ ಇನ್ನೂ 12 ಕ್ಷೇತ್ರಗಳಲ್ಲಿ ಸಸ್ಪೆನ್ಸ್ ಅನ್ನ ಕಾಯ್ದಿರಿಸಿದೆಯಲ್ಲ, ಸೊ ಅದು ಕ್ಯೂರಿಯಾಸಿಟಿಯನ್ನ ಹುಟ್ಟು ಹಾಕಿರೋದು. ಹಾಲಿ ಶಾಸಕರಿಗೂ ಕೂಡ 7 ಜನರಿಗೆ ಟಿಕೆಟ್ ಮಿಸ್ ಆಗಿರೋದು. ಸೊ ವಯಸ್ಸಿನ ಆಧಾರದ ಮೇಲೆ, ಕೆಲವೊಂದಿಷ್ಟು ಮಾನದಂಡಗಳ ಆಧಾರದ ಮೇಲೆ ಟಿಕೆಟ್ ಅನ್ನ ತಪ್ಪಿಸಲಾಗಿದೆ. ಇನ್ನು ಕೆಲವರಿಗೆ ಹೊಸಬರಿಗೆ ಅನ್ನೋ ರೀತಿಯಲ್ಲಿ ಹೊಸ ಮುಖಗಳಿಗೂ ಕೂಡ ಮಣೆಯನ್ನ ಹಾಕಿದ್ದಾರೆ. ತಡರಾತ್ರಿ ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಈ ಬಾರಿಯ ಬಿಜೆಪಿ ಲಿಸ್ಟ್ಗಳನ್ನ ನೋಡ್ತಾ ಇದ್ರೆ ಅಳೆದು ತೂಗಿ ಸಾಕಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳನ್ನ ಹಾಕೊಂಡು ಸೊ ಯಾರಿಗೆ ಕೊಡಬಹುದು ಅನ್ನೋದನ್ನ ಒಂದು 100 ಬಾರಿ ಯೋಚನೆ ಮಾಡಿ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಇದೆ. ಸಾಕಷ್ಟು ಜನರಿಗೆ ಅವರು ಮಣೆ ಹಾಕಿದ್ದಾರೆ. ಜೊತೆಗೆ IAS ಆಗಿರ್ಲಿ, IPS ಆಗಿರ್ಲಿ, ಲಾಯರ್ಗಳಾಗಿರ್ಲಿ, ಡಾಕ್ಟರ್ಗಳಾಗಿರ್ಲಿ, ಹೀಗೆ ಹೊಸ ಬೇರೆ ಬೇರೆ ಕ್ಷೇತ್ರಗಳಿಂದಲೂ ಕೂಡ ಅಭ್ಯರ್ಥಿಗಳನ್ನ ಕರೆತಂದು ಈ ಬಾರಿ ಅಖಾಡಕ್ಕೆ ಧುಮುಕಿಸುವಂತಹ ಪ್ರಯತ್ನವನ್ನ ಬಿಜೆಪಿ ಪಾಳೆಯ ಮಾಡ್ತಾ ಇದೆ. ಆದ್ರೆ ಇಲ್ಲಿ ನೆಹರು, ಓಲೇಕಾರ್ ಅವರು ಹಾವೇರಿ ಭಾಗದಿಂದ ಇದ್ರು ಕಳೆದ ಬಾರಿ. ಆದ್ರೆ ಈ ಬಾರಿ ಅವರಿಲ್ಲ, ದ್ಯಾಮಣ್ಣನವರಿಗೆ ಟಿಕೆಟ್ ಸಿಕ್ಕಿದೆ. ಸೊ ಹಾಗಾದ್ರೆ ನೆಹರು, ಓಲೇಕಾರ್ ಅವರು ಬಂಡಾಯ ಹೇಳ್ತಾರೆ. ಯಾಕಂದ್ರೆ ಅವರು ಕೂಡ ಟಿಕೆಟ್ನ ಆಕಾಂಕ್ಷಿಯಾಗಿದ್ರು. ಮತ್ತೊಂದು ಕಡೆ ಮೂಡಿಗೆರೆ ಭಾಗದಿಂದ ನೋಡೋದಾದ್ರೆ ಎಂಪಿ ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ. ದೀಪಕ್ ದೊಡ್ಡಯ್ಯನವರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡಲಾಗಿದೆ. ಸೊ ಹಾಗಾಗಿ ಅವರು ಕೂಡ ಏನಾದ್ರೂ ಬಂಡಾಯ ಹೇಳ್ತಾರಾ ಅನ್ನೋದೊಂದು ಸಾಕಷ್ಟು ರೀತಿಯಾದಂತಹ ಚರ್ಚೆಗೆ ಎಡೆ ಮಾಡ್ಕೊಡ್ತಾ ಇದೆ. ಮತ್ತೊಂದು ಕಡೆಗೆ ಕಲಘಟಕಿ ಭಾಗದಿಂದ ನಿಂಬಣ್ಣ ಅವರಿಗೆ ಕೊಡಬೇಕಾಗಿತ್ತು, ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದ್ರೆ ನಾಗರಾಜ್ ಚಬ್ಬಿ ಅವರು ಕಾಂಗ್ರೆಸ್ನಿಂದ ಬಂಡಾಯ ಎದ್ದು ಬಹಳ ದೊಡ್ಡ ಮಟ್ಟದ ಮುನಿಸನ್ನ ಮಾಡಿಕೊಂಡು ಹೋಗಿದ್ರು ಬಿಜೆಪಿ ಪಾಳೆಯಕ್ಕೆ. ಸೊ ಅವರಿಗೆ ಅಲ್ಲಿ ಮಣೆ ಹಾಕಿದ್ದಾರೆ. ಇನ್ನು ಚನ್ನಗಿರಿಯಿಂದ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಕುಟುಂಬದವರಿಗೆ ಯಾರಿಗಾದ್ರೂ ಅವರ ಪುತ್ರರಿಗೆ ಕೊಡಬಹುದು ಅನ್ನೋ ರೀತಿಯ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತಾ ಇತ್ತು. ಸೊ ಆದ್ರೆ ಅವರಿಗೆ ಮಣೆ ಹಾಕಿಲ್ಲ. ಬದಲಾಗಿ ಶಿವಕುಮಾರ್ ಅನ್ನೋರಿಗೆ ಚನ್ನಗಿರಿ ಭಾಗದಿಂದ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಎರಡನೇ ಲಿಸ್ಟ್ನಲ್ಲಿ ಸಾಕಷ್ಟು ರೀತಿಯಾದಂತಹ ಕ್ಯೂರಿಯಾಸಿಟಿಗೆ ಗ್ರಾಸವಾಗಿದ್ದಂತಹ ಕ್ಷೇತ್ರವಾರು ಟಿಕೆಟ್ನ ಹಂಚಿಕೆ ವಿಚಾರಗಳಿದೆಲ್ಲ ಕೂಡ ನೋಡ್ಬೇಕು. ಹಾಗಾದ್ರೆ ಇನ್ನುಳಿದಂತಹ 12 ಕ್ಷೇತ್ರಗಳಿದೆಯಲ್ಲ, ಅದರಲ್ಲಿ ಏನೆಲ್ಲ ಸಸ್ಪೆನ್ಸ್ ಇಟ್ಟಿದ್ದಾರೆ, ಯಾವ ಕಾರಣಕ್ಕೆ ಕೇವಲ ಪರ್ಟಿಕ್ಯುಲರ್ ಆಗಿ 12 ಕ್ಷೇತ್ರಗಳನ್ನ ಅವರು ಉಳಿಸ್ಕೊಂಡಿದ್ದಾರೆ. ಇನ್ನು ಮಾಯಕೊಂಡದಲ್ಲಿ ಎನ್ ಲಿಂಗಣ್ಣ ಅವರಿಗೆ ಈ ಬಾರಿ ಮಣೆ ಹಾಕಿಲ್ಲ. ಇನ್ನು ದಾವಣಗೆರೆ ಉತ್ತರವನ್ನ ನೋಡ್ತಾ ಹೋಗೋಣ. ಮಾಯಕೊಂಡದಲ್ಲಿ ಬಸವರಾಜ ನಾಯಕ್ ಅವರಿಗೆ ಈ ಬಾರಿ ಮಣೆ ಹಾಕಿದ್ದಾರೆ. ಇನ್ನು ದಾವಣಗೆರೆ ಉತ್ತರದಿಂದ ನೋಡೋದಾದ್ರೆ ರವೀಂದ್ರನಾಥ್ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಅವರ ಬದಲು ನಾಗರಾಜು ಲೋಕಿಕೆರೆ ಅವರಿಗೆ ಈ ಬಾರಿ ಬಿಜೆಪಿ ಪಾಳೆಯ ಮಣೆ ಹಾಕಿದೆ ದಾವಣಗೆರೆ ಉತ್ತರದಿಂದ. ಸೊ ಈ ರೀತಿಯಾಗಿ ಸಾಕಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳಿದೆ. ನೋಡಬೇಕು ಯಾವ ಮಟ್ಟಿಗೆ ಮತ್ತೆ ಬಂಡಾಯದ ಬೇಗುದಿ ಬಿಜೆಪಿಯಲ್ಲಿ ತಾಂಡವ ಆಡುತ್ತೆ ಅಂತ. ಹಾಗಾದ್ರೆ ಇನ್ನೂ ಕೂಡ 12 ಪ್ರಮುಖ ಕ್ಷೇತ್ರಗಳಿದೆಯಲ್ಲ, ಆ ಟಿಕೆಟ್ ಅನ್ನ ಬಿಜೆಪಿ ಬಾಕಿ ಉಳಿಸಿಕೊಂಡಿದೆ. ಪ್ರಮುಖವಾಗಿ ಗೋವಿಂದರಾಜನಗರ, ಈ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್, ಜೊತೆಗೆ ಮಹದೇವಪುರ, ಕೃಷ್ಣರಾಜ, ಶಿವಮೊಗ್ಗ ನಗರ, ಹೆಬ್ಬಾಳ, ನಾಗಠಾಣ. ಅದ್ರ ಜೊತೆಗೆ ಸೇಡಂ, ಮಾನ್ವಿ, ಕೊಪ್ಪಳ, ಹಗರಿಬೊಮ್ಮನಹಳ್ಳಿ, ರೋಣ ಸೇರಿದಂತೆ 12 ಕ್ಷೇತ್ರಗಳ ಟಿಕೆಟ್ ಘೋಷಣೆ ಬಾಕಿ ಇದೆ. ಪ್ರಮುಖವಾಗಿ ಇಲ್ಲಿ ಗೋವಿಂದರಾಜನಗರ ಕೂಡ ಸೋಮಣ್ಣ ಅವರ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಬಟ್ ಸೋಮಣ್ಣ ಅವರಿಗೆ ಗೋವಿಂದರಾಜನಗರ ಬಿಟ್ಟು ವರುಣಾದಲ್ಲಿ ಮತ್ತೆ ಚಾಮರಾಜನಗರದಿಂದ 2 ಕಡೆಗಳಲ್ಲಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಸೋಮಣ್ಣ ಅವರು ಕೂಡ ಅವರ ಮಾತಿನಲ್ಲಿ ಗೊತ್ತಾಗುತ್ತೆ ಬಹಳ ಖುಷಿಯಾಗಿದ್ದಾರೆ ಅಂತ ಹೇಳಿ. ಬಟ್ ಅವರ ಬೇಡಿಕೆ ಇದ್ದಿದ್ದೇನಪ್ಪಾ ಅಂತ ಹೇಳಿದ್ರೆ ಅರುಣ್ ಸೋಮಣ್ಣ ಅವರಿಗೆ ಗೋವಿಂದರಾಜನಗರದಿಂದ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ. ಬಟ್ ಇದುವರೆಗೂ ಕೂಡ ಲಿಸ್ಟ್ ಅನೌನ್ಸ್ ಆಗದೆ ಇರೋದ್ರಿಂದ ಏನಾದ್ರೂ ಕೊಡ್ತಾರಾ ಹಾಗಾದ್ರೆ? ಪುತ್ರ ಅರುಣ್ಗೆ ಮತ್ತೊಂದು ಕಡೆ ಗುಬ್ಬಿಯಿಂದ ಟಿಕೆಟ್ ಅನ್ನ ಕೂಡ ಕೇಳಿದ್ರು. ಸೊ ಗುಬ್ಬಿಯಿಂದ ಅರುಣ್ ಸೋಮಣ್ಣಗೆ ಬದಲಿಗೆ ದಿಲೀಪ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಗೋವಿಂದರಾಜನಗರಕ್ಕೆ ಏನಾದ್ರೂ ಹಾಗಾದ್ರೆ ಅರುಣ್ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡೋ ನಿಟ್ಟಿನಲ್ಲಿ ಬಿಜೆಪಿ ಥಿಂಕ್ ಮಾಡಿದ್ಯಾ ಹಾಗಾದ್ರೆ? ಸೊ ಈ ರೀತಿಯಾಗಿ ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ, ಕಾದ್ ನೋಡ್ಬೇಕು. ಸೊ ಈಗಾಗಲೇ ಅರುಣ್ ಸೋಮಣ್ಣ ಅವರು ಆಕಾಂಕ್ಷಿಯಾಗಿದ್ದಾರೆ ಗೋವಿಂದರಾಜನಗರಕ್ಕೆ. ಮತ್ತೊಂದು ಕಡೆಗೆ ಉಮೇಶ್ ಶೆಟ್ಟಿ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ನೋಡ್ಬೇಕು. ಇನ್ನು ಪ್ರಮುಖವಾಗಿ ಸದ್ದಾಗಿದ್ದಂತಹ ಕ್ಷೇತ್ರ ಅಂತ ಹೇಳಿದ್ರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್, ಜಗದೀಶ್ ಶೆಟ್ಟರ್ ಅವರ ಕ್ಷೇತ್ರ. ಸೊ ಅವರು ಕೂಡ 6-7 ಬಾರಿ ಶಾಸಕರಾದಂಥವರಿಗೂ ಕೂಡ ಮಣೆ ಹಾಕಿಲ್ಲ ಅಂತ ಅಂದಾಗ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗುತ್ತೆ.
ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿತ್ತು. ಬಟ್ ಏನಾಗುತ್ತೆ ಹಾಗಾದ್ರೆ? ಸೊ ಈಗಾಗಲೇ ಬೇರೆ ಬೇರೆಯವರು ಕೂಡ ಆ ಭಾಗದಲ್ಲಿ ಆಕಾಂಕ್ಷಿಗಳಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕೂಡ ಇದೀಗ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬಿಟ್ಟಿದೆ, ನೋಡ್ಬೇಕು. ಇನ್ನು ಮಹದೇವಪುರ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಅರವಿಂದ ಲಿಂಬಾವಳಿ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಅವರ ಜೊತೆಗೆ ಬೇರೆ ಬೇರೆಯವರು ಹೊಸಬರು ಕೂಡ ಅಲ್ಲಿ ಕಾತುರದಿಂದ ಕಾಯ್ತಿದ್ದಾರೆ, ನಮಗೆ ಟಿಕೆಟ್ ಸಿಗುತ್ತೆ ಈ ಬಾರಿ ಅನ್ನೋ ರೀತಿಯಲ್ಲಿ. ಸೊ ನೋಡ್ಬೇಕು ಹಾಗಾದ್ರೆ ಏನೆಲ್ಲ ಆಗುತ್ತೆ. ಇನ್ನುಳಿದಂತಹ ಸಸ್ಪೆನ್ಸ್ ಅಂತ ಹೇಳ್ತಾ ಇರುವಂತಹ 12 ಕ್ಷೇತ್ರಗಳ ಹಣೆ ಬರಹ.